ಕೇವಲ 3 ನಿಮಿಷ ತಡವಾಗಿ ಬಂದ ವಿದ್ಯಾರ್ಥಿನಿಗೆ ನೀಟ್ ಪರೀಕ್ಷೆ ಬರೆಯಲು ಅವಕಾಶ ನಿರಾಕರಿಸಿದಾಗ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ತಕ್ಷಣ ಮಧ್ಯಪ್ರವೇಶ ಮಾಡಿ ಪರೀಕ್ಷೆ ಬರೆಯಲು ಅವಕಾಶ ಒದಗಿಸಿದ್ದಾರೆ. ಶಾಸಕರ ಈ ಕ್ರಮ ವ್ಯಾಪಕ ಶ್ಲಾಘನೆಗೆ ಒಳಗಾಗಿದೆ. ನಿನ್ನೆ ದೇಶಾದ್ಯಂತ ನಡೆದ ನೀಟ್ ಪರೀಕ್ಷೆ ನಡೆದಿತ್ತು. ಉಡುಪಿಯ ಎಂಜಿಎಂ ಕಾಲೇಜಿನ ಕೇಂದ್ರಕ್ಕೆ ಕೇವಲ 3 ನಿಮಿಷ ತಡವಾಗಿ ಬಂದ ವಿದ್ಯಾರ್ಥಿನಿಗೆ ಉಡುಪಿ ಶಾಸಕರು ತಕ್ಷಣ ಮಧ್ಯಪ್ರವೇಶ ಮಾಡಿ ಪರೀಕ್ಷೆ ಬರೆಯಲು ಅವಕಾಶ ಒದಗಿಸಿದ್ದಾರೆ. ಶಾಸಕರ ಈ ಕ್ರಮ ವ್ಯಾಪಕ ಶ್ಲಾಘನೆಗೆ ಒಳಗಾಗಿದೆ. ಪರೀಕ್ಷಾ ಕೇಂದ್ರಕ್ಕೆ ಕಾರ್ಕಳದ ಖಾಸಗಿ ಕಾಲೇಜಿನ ವಿದ್ಯಾರ್ಥಿನಿ ಅಕ್ಷತಾ 3 ನಿಮಿಷ ತಡವಾಗಿ ಆಗಮಿಸಿದ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನಿರಾಕರಿಸಲಾಯಿತು. ವಿದ್ಯಾರ್ಥಿನಿಯ ಪೋಷಕರು ಹಾಗೂ ಕಾಲೇಜಿನ ಮುಖ್ಯಸ್ಥರ ಶಾಸಕ ಯಶ್ಪಾಲ್ ಸುವರ್ಣರನ್ನು ಸಂಪರ್ಕಿಸಿದಾಗ ತಕ್ಷಣ ಸ್ಪಂದಿಸಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಹಿತಿ ನೀಡಿ ಜಿಲ್ಲಾಡಳಿತದ ಮೂಲಕ ವಿಶೇಷ ಅನುಮತಿ ಪಡೆದು ವಿದ್ಯಾರ್ಥಿನಿಗೆ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನೀಡಿ ಪರೀಕ್ಷೆ ಬರೆಯಲು ಶಾಸಕ ಯಶ್ಪಾಲ್ ಸುವರ್ಣ ಅವಕಾಶ ಒದಗಿಸಿದ್ದಾರೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ದೇಶದಾದ್ಯಂತ ನೀಟ್ ಪರೀಕ್ಷೆ ರೀನೀಟ್ ಪರೀಕ್ಷೆ ಇತ್ತು. ಸೊ ನಾವು ಮಕ್ಕಳನ್ನು ಒಂದು ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಒಂದು ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಆಗಲಿ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ನಾವು ಒಂದು ಎನ್ಕರೇಜ್ ಮಾಡಿ ಎಂಜಿಎಂ ಕಾಲೇಜ್ ಬಳಿ ಹೋಗಿದ್ವಿ. ನಿನ್ನೆ ಅಲ್ಲಿ ಒಬ್ಸರ್ವ್ ಆದದ್ದು ಏನು ಹೇಳಿದರೆ ಒಂದು ಸ್ಟೂಡೆಂಟ್ ಒಂದು 3 ಮಿನಿಟ್ಸ್ ಲೇಟ್ ಬಂದಿದ್ರು. ಅವರನ್ನು ಒಳಗೆ ಹೋಗಲಿಕ್ಕೆ ಹೇಗೂ ರೀನೀಟ್ ಪರೀಕ್ಷೆ NTA ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದ ಕಂಡಕ್ಟ್ ಮಾಡುವ ಎಕ್ಸಾಮ್, ಅದರ ಪ್ರೋಟೋಕಾಲ್ಸ್ ಒಳಗೆ ಬಿಡುವುದಿಲ್ಲ, ಗೇಟ್ ಕ್ಲೋಸಿಂಗ್ ಟೈಮ್ ಎಲ್ಲ ಒಂದು ಸೆಟ್ ಆಗಿರ್ತದೆ. ಹಾಗೆ ಒಂದು ಸ್ಟೂಡೆಂಟ್ 3 ಮಿನಿಟ್ಸ್ ಕಾರ್ಕಳ ಏರಿಯಾದಿಂದ ಇಂಟೀರಿಯರಿಂದ ಒಂದು ಬಡ ಕುಟುಂಬದಿಂದ ಬಂದ ಹುಡುಗಿ, ಅವಳ ಒಂದು 3 ನಿಮಿಷ ಲೇಟ್ ಆಯಿತು ಹೇಳಿ ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ, ಎಂಟ್ರಿ ಕೊಡಲಿಲ್ಲ. ಬಟ್ ಆ ಹೊತ್ತಿಗೆ ನಾವು ಏನು ಮಾಡಬೇಕು ಅಲ್ಲಿ ಇದ್ದವರು ನಾವು, ಸೊ ಏನು ಮಾಡಬೇಕು ಹೇಳಿ ಗೊತ್ತಾಗಲಿಲ್ಲ. ಸೊ ಸ್ಥಳೀಯ ಶಾಸಕ ನಮ್ಮದು MLA ಸರ್ ಯಶ್ಪಾಲ್ ಸುವರ್ಣ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ಆ ಮೂಮೆಂಟ್ ಅವರದೊಂದು ತೋರಿಸಿದ ಪ್ರೋತ್ಸಾಹ, ಅವರು SP ನಮ್ಮ ಉಡುಪಿ ಜಿಲ್ಲಾ SP ಅವರು ಮತ್ತು DC ಅವರ ಹತ್ರ ಮಾತಾಡಿ ಆ ಮೂಮೆಂಟಿಗೆ ಆ ಸ್ಟೂಡೆಂಟ್ ಒಂದು ಎಕ್ಸಾಮ್ ಆ ಪರೀಕ್ಷೆ ರೀನೀಟ್ ಬರೆಯುವ ಹಾಗೆ ಒಂದು ಪ್ರೋತ್ಸಾಹಿಸಿ ಅವರಿಗೊಂದು ಚಾನ್ಸ್ ಕೊಟ್ಟರು. ಅವರೆಲ್ಲ ಅಪ್ರೂವಲ್ ಎಲ್ಲ ತಗೊಂಡು ಆದಷ್ಟು ಅವರ ಸೈಡಿಂದ ಏನೋ ಮಾಡ್ಲಿಕ್ಕಾಗಿತ್ತು ಅವ್ರು ಮಾಡಿದ್ರು. ಮಗು ಎಕ್ಸಾಮ್ ಬರೆದ್ರು, ಅದೇ ಬೇಕಿದ್ದದ್ದು ನಮಗೆ. ಹೀಗೆ ಇಂಥ ಶಾಸಕರು ಇದ್ದಾರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹೇಳೋದು ನಮಗೊಂದು ಪ್ರೌಡ್ ಫೀಲಿಂಗ್. ನಿನ್ನೆ ನಡೆದಂಥ ನೀಟ್ ಎಕ್ಸಾಮಿಗೆ 3 ನಿಮಿಷ ತಡಾಗಿ ಬಂದಿದೆ. ಅದಕ್ಕೆ ಪ್ರಿನ್ಸಿಪಲ್ ಸರ್ ಮತ್ತು ಪ್ರೆಸಿಡೆಂಟ್ ಸರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಅವರು DC ಸರಿಗೆ ಮತ್ತು ಉಡುಪಿ MLA ಯಶ್ಪಾಲ್ ಸರಿಗೆ ACD ಸರಿಗೆ SP ಸರಿಗೆ ಫೋನ್ ಮಾಡಿ ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ರು. ಅದಕ್ಕೆ ಅವರು ಎಲ್ಲರೂ ಸೇರಿ ನನಗೊಂದು ಎಕ್ಸಾಮ್ ಹಾಲ್ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಎಕ್ಸಾಮ್ ಹಾಲಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ.